ನಾನು ಅವ್ರಿಗೆ ಹೇಳಿದೆ, ಅಲ್ಲ ಕಣಪ್ಪ, ಇದು ತಿರುಪತಿ ನಾಮ ಅಲ್ಲ, ಜನರ ದುಡ್ಡಿನಲ್ಲಿ ನೀವು ಜನರಿಗಿಟ್ಟಿರೋ ಪಂಗನಾಮ ಇದು. ಈಗ ಜನ ಕಲಬುರ್ಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ. ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರ್ಲಿ, ನಿಮ್ ಕೈಯಲ್ಲಿ ಲಾಠಿ ಇರ್ಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರ್ಲಿ, ನಿಮ್ ಕೈಯಲ್ಲಿ ದರ್ಪ ಇರ್ಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರ್ಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ, ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿ ಆಗಬೇಕು, ಇಷ್ಟೇ ಸಾಕು, ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ. ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ. ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ಮಿತ್ರರೇ, ಈ ಕಾರ್ಯಕ್ರಮವನ್ನ ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ, ನಾನು ರಾತ್ರಿ 11 ಗಂಟೆಗೆ ಚಿತ್ತಾಪುರಕ್ಕೋ ಕಲಬುರಗಿಗೋ ಬಂದು ಉಳ್ಕೊಳ್ಬೇಕಾಗಿತ್ತು. ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ಒಬ್ಬ ಚಕ್ರವರ್ತಿ ಸೂಲಿಬೆಲೆಯನ್ನು ಅಡ್ಡ ಹಾಕಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು? ನನ್ನ ಜೊತೆ 1-2 ಗಾಡಿ ಇರುತ್ತಪ್ಪ. ಒಬ್ಬ ಚಕ್ರವರ್ತಿ ಸೂಲಿಬೆಲೆಯನ್ನು ಅಡ್ಡ ಹಾಕಲಿಕ್ಕೆ 4 ಜನ ಪೊಲೀಸರು ಕೇಳಿದ್ರೆ ಸಾಕು. ಮತ್ ನಾವು ಇವ್ರ ತರ ಗೂಂಡಾವರ್ತನೆಯವರೆಲ್ಲ ರೀ. ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ. ಹೀಗಾಗಿ ಗೂಂಡಾವರ್ತನೆ ನಮಗ್ ಗೊತ್ತಿಲ್ಲ. ಹೀಗಾಗಿ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ. ಆದ್ರೆ ಪೊಲೀಸರು ತಡೆದ್ರು. ಎಷ್ಟು ಜನ ಬಂದಿದ್ರು ಗೊತ್ತೇನ್ರಿ? 3 ಪೊಲೀಸ್ ವ್ಯಾನ್ ಇತ್ತು, ಒಂದು 6 ಜೀಪ್ ಆದ್ರೂ ಇತ್ತು, ಒಬ್ರು SI ಇದ್ರು, ಒಬ್ರು DYSP ಇದ್ರು, ಒಬ್ರು ಅಡಿಷನಲ್ SP ಇದ್ರು, IAS ಕ್ಯಾಡರ್ನವ್ರು ಇದ್ರು. ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡು, ದಯಮಾಡಿ ಬರಬೇಡಿ, ದಯಮಾಡಿ ಕಲಬುರಗಿಗೆ ಬರಬೇಡಿ, ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ, ಬರಬೇಡಿ ಅಂತ. ನಾನು ಕೇಳಿದೆ, ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ, ಕಲಬುರಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ. ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ ಮಿತ್ರ? ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ. ಪೊಲೀಸರು ಕೇಳಿದ್ರು, ದಯವಿಟ್ಟು ಬರಬೇಡಿ, ದಯಮಾಡಿ ಬರಬೇಡಿ. ನಾನು ಹೇಳಿದೆ, ಸಾಧ್ಯನೇ ಇಲ್ಲ. ನೀವೊಂದು ಆರ್ಡರ್ ಮಾಡಿ, ಆರ್ಡರ್ ಕೊಡಿ ನನಗೆ, ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ. ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ. ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಬರಬಾರದು ಅಂತ. ನನಗೆ ಬಹಳ ಖುಷಿ ಆಯ್ತು, ಒಳ್ಳೇದಾಯ್ತು. ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ. ಯಾಕೆ ಅಂತಂದ್ರೆ ರಾತ್ರಿ 1 ಗಂಟೆ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಏನೂ ಇಲ್ಲ. ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಇವತ್ ಮಧ್ಯಾಹ್ನ ಕೋರ್ಟ್ನಲ್ಲಿ ಜಡ್ಜು ಉಗಿದಿದ್ದಾರೆ, ಒರೆಸ್ಕೊಳ್ಳಿಕ್ಕೆ ಒಂದು 4 ಖರ್ಚೀಫ್ ಆದ್ರೂ ಬೇಕು, ಅಷ್ಟು ಉಗಿದಿದ್ದಾರೆ. ಇದು ಪೊಲೀಸರಿಗೆ, ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ. ಮೊದಲನೇ ಬಾರಿ ಇದೇ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮೇಲೆ FIR ಯಾಕೆ ಹಾಕಿದ್ದೀರಿ ಅಂತ FIR ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ. ಇದು 2ನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ಹೇಳಿ? ನನಗೊಬ್ರು ಪೊಲೀಸ್ ಹೇಳಿದ್ರು, ಏನ್ ಮಾಡೋದು ಸರ್, ಮೇಲ್ನವರು ಪ್ರೆಷರು. ನಾನಂದೆ, ಬಾಗಬೇಕು ಸರ್, ಕಾಲಿಗೆ ನಮಸ್ಕಾರ ಮಾಡಬಾರದು. ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು, ನಿಮ್ ಕೈಯಲ್ಲಿ ಸರ್ಕಾರ ಇರಲಿ, ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ, ನಿಮ್ ಕೈಯಲ್ಲಿ ಲಾಠಿ ಇರಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರಲಿ, ನಿಮ್ ಕೈಯಲ್ಲಿ ದರ್ಪ ಇರಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ.
ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತು ನನಗೆ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದ್ರೆ ಆವತ್ತು ನೀವೊಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಮೇಲೆ ಎಂಥ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅವರನ್ನ ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? ಹೇಗೆ ಶೋಷಣೆ ಮಾಡೋದ? ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು, ಒಂದು FIR ಹಾಕ್ಸೋದು. FIR ಹಾಕಿದ್ರೆ ಹೆದರೋರು ಸಾಮಾನ್ಯರಪ್ಪ. ನೀನು ಎದುರು ಹಾಕೊಂಡಿರೋದು ಸಾಮಾನ್ಯರನ್ನಲ್ಲ, ನಮ್ಮಂತವ್ರನ್ನ ಎದುರು ಹಾಕೊಂಡಿದೀಯಾ? ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ. ನೀವೇ ವೋಟ್ ಮಾಡಿರೋ MLA ನ. ದುರಂತ ಇದು. ನಾವು ಒಂದೆರಡು ಬಾರಿ ಕರೆದಿಲ್ಲ. ಟ್ವಿಟರ್ ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ, ಬೆಳಗ್ಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನೊಂದು 3 ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದ್ರೆ 4ನೇ ಬಾರಿ ಮತ್ತೆ ಸುದ್ದಿ ಇಲ್ಲ. ಇನ್ನೊಂದು 15 ದಿನ ಬರ್ತಾರೆ, ಮತ್ತೊಂದ್ಸಲ ಮಂಗಳಾರತಿ ಎತ್ತು ಅಂತ ಉತ್ತರ ಕೊಟ್ರೆ ಮತ್ತಿಲ್ಲ. ನಿನ್ನೆ ರಾತ್ರಿ ಬಂದ್ರು, ಇವತ್ ಮಧ್ಯಾಹ್ನ ಕಾಣೆ. ಇಷ್ಟೇ. ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ವೋಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾವತ್ತೂ ಬೈಯೋದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಆದ್ರೆ ಟೈಮ್ ಯಾಕೆ ಅವ್ರಿವ್ರ ಬಗ್ಗೆ ಮಾತನಾಡ್ತಾ ಕಳೆಯೋದು? ನಾನು ಬಂದಿರೋದು ಅವ್ರಿವ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿರೋದ್ರಿಂದ ನಾನು ಇದನ್ನ ಇಲ್ಲಿಗೆ ಬಿಡ್ತೀನಿ, ಮುಂದಿನ ಹಂತಕ್ಕೆ ಹೋಗ್ತೀನಿ. ಮಧ್ಯ ಈ ಪುಣ್ಯಾತ್ಮನ ಬಗ್ಗೆ ಒಂದು ವಿಷಯ ಹಂಚಿಕೊಳ್ಳೋದಿದೆ, ಆ ಟೈಮಲ್ಲಿ ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ. ಮಿತ್ರ, ನರೇಂದ್ರ ಮೋದಿ ಅನ್ನುವಂತ ವ್ಯಕ್ತಿ ಇದುವರೆಗೂ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ನಾನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ ಆ ವ್ಯಕ್ತಿ ಆರ್ಡಿನರಿ ಮನುಷ್ಯ ಅಲ್ಲ. ಯಾವತ್ತೂ ಕೂಡ ತನ್ನ ಜಾತಿ ಹೇಳ್ಕೊಳ್ದೇ ಇರುವಂತ ಅಪರೂಪದ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಆ ತರದ ಅತ್ಯಂತ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಒಬ್ರು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಅವರ ಜಾತಿ ಎಷ್ಟು ಜನ ಕಾಮನ್ ಮ್ಯಾನ್ಗಳಿಗೆ ಗೊತ್ತು ಅಂತ ಗೊತ್ತಿಲ್ಲ ರೀ. ಒಂದೇ ಒಂದ್ಸಲ ನರೇಂದ್ರ ಮೋದಿ ಅವರ ಜಾತಿ ಅಂತ ಗೊತ್ತಾಗಿದ್ ಯಾವಾಗ ಗೊತ್ತಾ? ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿಯ ಸೋದರಿ, ಒಂದ್ಸಲ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿ ಅವರದು ನೀಚ ಜಾತಿ ಎಂದ್ಬಿಟ್ಲು. ನೀಚ ಜಾತಿ. ಆಗ ನಮ್ಗೆ ಡೌಟ್ ಬಂತು, ನರೇಂದ್ರ ಮೋದಿ ಯಾವ ಜಾತಿಯಪ್ಪ? ಯಾವತ್ತೂ ಜಾತಿ ಬಗ್ಗೆ ಮಾತನಾಡದ ನರೇಂದ್ರ ಮೋದಿ ಅವರು ಏನಂದ್ರು ಗೊತ್ತಾ? ನನ್ ಜಾತಿ ಸುದ್ದಿಗೆ ಬರಬೇಡ ತಾಯಿ, ನೀನ್ ನನಗೇನಾದ್ರೂ ಬೈ, ನನ್ ಜಾತಿ ಬಗ್ಗೆ ಮಾತನಾಡ್ಲಿಕ್ಕೆ ಬರಬೇಡ ಅಂತ ಒಂದು ಎಚ್ಚರಿಕೆ ಕೊಟ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ ಅಂತ. ಈಗ ಬಹಳ ಜನರಿಗೆ ಓಬಿಸಿನ ಈ ಮನುಷ್ಯ, ನಾವು ಬೇರೆ ಯಾವ್ದೋ ಜಾತಿ ಅನ್ಕೊಂಡಿದ್ವಲ್ಲ ಅಂತ ಬಹಳ ಜನ ಅನ್ಕೊಳ್ತಾರಲ್ಲ. ಮೋದಿ ಅವ್ರ ಜಾತಿ ಹೇಳ್ತಿಲ್ಲ, ವಿರೋಧ ಪಕ್ಷದವರವ್ರ ಜಾತಿ ಹೇಳ್ತಿದ್ದಾರೆ. ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ. ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ. ಪೊಲೀಸರಿಗೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ, ಇವ್ರಿಗೆ FIR ಹಾಕೋದೊಂದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಡಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ ಅವರ ಮುತ್ತಾತ ಪ್ರಧಾನಮಂತ್ರಿಯಾಗಿದ್ರು, ಅಜ್ಜಿ ಪ್ರಧಾನಮಂತ್ರಿಯಾಗಿದ್ರು, ಅಪ್ಪ ಪ್ರಧಾನಮಂತ್ರಿಯಾಗಿದ್ರು, ಅಮ್ಮ 10 ವರ್ಷ ಪ್ರಧಾನಮಂತ್ರಿ ಥರ ಇದ್ರು.
ನಿಮ್ಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆಂದ್ರೆ ನರೇಂದ್ರ ಮೋದಿ 5 ಬಾರಿ ಅವರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ? ಅವ್ರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಯಾಕೆಂದ್ರೆ ಅಮ್ಮನನ್ನ ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರ, ತನ್ನ ಪರಿವಾರದ ಹೆಸರನ್ನ ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿಯವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿಯವರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂತವರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ, 8 ಅಕ್ಕ ತಂಗಿ ಏನ್ ಗೊತ್ತೇನ್ರಿ? ಮಿತ್ರ, ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದೆ, ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ 8 ಜನ ಇದ್ದಾರೆ ಅಂತ. ಯಾವತ್ತೂ ಈ ಪುಣ್ಯಾತ್ಮ ಹೇಳ್ಕೊಳ್ಳಿಲ್ಲ. ತನ್ನ ಪರಿವಾರ ಅಂತಂದ್ರೆ ನರೇಂದ್ರ ಮೋದಿ ಯಾರನ್ನು ತೋರಿಸ್ತಾರೆ ಗೊತ್ತಾ? ನನ್ನನ್ನ, ನಿಮ್ಮನ್ನ ತೋರಿಸಿ ಹೇಳ್ತಾರೆ 148 ಕೋಟಿ ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೆ. ಇಲ್ಲಿರುವಂತ ಕೆಲವು ಹಿರಿಯರಿಗೆ ಬೇಜಾರಾಗಬಹುದಾಗಿರುವಂತ, ನಂಗೆ ಗೊತ್ತಿಲ್ಲ, ಹಂಗಾಗ್ಬೋದು ಅಂತ ಅನ್ಸುತ್ತೆ. ಒಂದ್ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 500 ವರ್ಷಗಳಲ್ಲಿ, 75 ವರ್ಷ ಅಲ್ಲ ರೀ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗ್ಲಿ, ನರೇಂದ್ರ ಮೋದಿ ಅಂತ ರಾಜನಾಗ್ಲಿ ಮತ್ತೊಬ್ಬ ಈ ದೇಶಕ್ಕೆ ಸಿಕ್ಕಿರ್ಲಿಲ್ಲ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಅಂತಂದ್ರೆ 500 ವರ್ಷಗಳ ನಂತರ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ. 500 ವರ್ಷದಲ್ಲಿ ಎಷ್ಟು ಲಕ್ಷ ಜನ ಸತ್ರು, 100 ಬಲಿದಾನಗಳಾದವು. ಇಲ್ಲಿ ಈ ಜಾಗದಲ್ಲಿದ್ದಂತ ಒಂದು ಕಟ್ಟಡ, ಆ ಕಟ್ಟಡವನ್ನ ಕೆಡವಿದ ಕಾರಣಕ್ಕೆ, ಚಿತ್ತಾಪುರದವರು ಕೇಳಿಸ್ಕೊಳ್ಳಿ, ಅಲ್ಲಿದ್ದ ಒಂದು ಕಟ್ಟಡವನ್ನ ರಾಮ ಭಕ್ತರು ಕೆಡವಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮುಂಬೈಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಂಗಳೂರು, ಹೈದರಾಬಾದ್, ಕೊಯಂಬತ್ತೂರು ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು. ಬುದ್ಧಿಜೀವಿಗಳು ಏನ್ ಹೇಳ್ತಿದ್ರು ಗೊತ್ತಾ? ಆವತ್ತ ಕಟ್ಟಡ ಒಡೆದ್ರಲ್ಲ, ಆ ಕೋಪಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ. ಮಿತ್ರರೆ, ಒಂದು ಕಟ್ಟಡ ಒಡೆದಿದ್ದಕ್ಕೆ ದೇಶದ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅವ್ರು ನಿಶ್ಚಯ ಮಾಡಿದ್ದಾರೆ. ನಮ್ಮ 40,000 ಮಂದಿರಗಳನ್ನು ಒಡೆದ್ರಲ್ಲ, ನಾವೇನ್ ಮಾಡಬೇಕಾಗಿತ್ತು ಹೇಳಿ? ಆದ್ರೆ ಹಿಂದೂ ಸೈಲೆಂಟ್ ಆಗಿ ಕೂತ. ಯಾಕೆ ಅಂತಂದ್ರೆ, ನನ್ನ ದೇಶದಲ್ಲಿ ಜಗಳ ಮಾಡ್ಕೊಂಡಿರಬಾರ್ದು, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿಕೊಡ್ಲಿಕ್ಕೆ ನಮ್ಗೆ ಸಿದ್ದರಾಮಯ್ಯನವರು ಬರಬೇಕಾಗಿಲ್ಲ. ಹಿಂದೂ ಅನ್ನುವಂತ ವ್ಯಕ್ತಿಯೇ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕೋದನ್ನ, ಎಲ್ಲರೊಂದಿಗೆ ಶಾಂತಿಯಿಂದ ಬದುಕೋದು ಕಲ್ತಿದ್ದಾನೆ ಅಂತ. ಆದರೆ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಯಾರು ಪ್ರಮುಖ ಕಾರಣವಾಗಿ ಕೊನೆಯಲ್ಲಿ ನಿಲ್ಲಬಲ್ಲಂತ ಸಾಮರ್ಥ್ಯ ತೋರಿದ್ರು ಅಂತಂದ್ರೆ ನರೇಂದ್ರ ಮೋದಿ ತೋರಿಸಿದ್ರು. ಆದ್ರೆ ಒಬ್ಬರಿಂದಾನೇ ಆಗ್ತಿರ್ಲಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರ ಜೊತೆ ಸೇರಿದ ಮೇಲೆ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರ, ನಿಮ್ಗೆ ನಾನೊಂದು ವಿಶೇಷವಾದ ಸಂಗತಿ ಹಂಚ್ಕೋಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಹೇಳಿದ್ರು, ಮಂದಿರ ಸರಿಯಪ್ಪ, ಆದ್ರೆ ಈ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಯಾಕೆ ಬಿಜೆಪಿ ಇದರ ಕ್ರೆಡಿಟ್ ತಗೋಬೇಕು? ನಾವೇ ಕಟ್ಟಿದ್ದು ಅಂತ ಯಾಕೆ ಹೇಳಬೇಕು? ಇದು ದೇಶ ಮಾಡಿದ್ದು ಅಂತ. ಇದ್ದಕ್ಕಿದ್ದಂತೆ ದೇಶದ ಬಗ್ಗೆ ಗೌರವ ಬಂತವ್ರಿಗೆ. ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡ್ರೆ ಸಮರ್ಥಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲದ ಜನರು ಇವತ್ತು ಈ ಪ್ರಕಾರದ ಮಾತುಗಳನ್ನು ಆಡ್ತಾರಲ್ಲ, ಅವರಿಗೋಸ್ಕರ ನಾನೊಂದು 5 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಬಿಜೆಪಿಯವರು ಮಾಡಿದ್ದೋ ಕಾಂಗ್ರೆಸ್ ಮಾಡಿದ್ದೋ ಅಂತ. ಮೊದಲನೇ ಪ್ರಶ್ನೆ, ರಾಮ ಮಂದಿರ ಆಗಬೇಕು ಅಂತ ರಥಯಾತ್ರೆ ಮಾಡಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಕೇಳಿಸ್ಲಿಲ್ಲ ನಂಗೆ. ಆಯ್ತಪ್ಪ, ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅನ್ನುವಂತ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ರಾಜೀನಾಮೆ ಕೊಟ್ರಲ್ಲ, ಬಿಜೆಪಿಯವರೋ ಕಾಂಗ್ರೆಸ್ಸಿಗರೋ? ರಾಮ ಮಂದಿರದ ವಿಚಾರದಲ್ಲಿ ಆರೋಪಕ್ಕೆ ಒಳಗಾಗಿರುವಂತ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಬಿಜೆಪಿಗೆ ಸೇರಿದವರು ಕಾಂಗ್ರೆಸ್ನವರು? ಆಯ್ತಪ್ಪ, ಈ ರಾಮ ಮಂದಿರದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಆಯ್ತು, ಪ್ರತಿ ಎಲೆಕ್ಷನ್ಗೆ ಹೋಗಬೇಕಾದ್ರೆ ರಾಮ ಮಂದಿರ ಕಟ್ಟೋದು ನಮ್ ಗುರಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಫೈನಲ್ ಪ್ರಶ್ನೆ, ಈ ರಾಮ ಮಂದಿರ ಆಗುವಂತ ಹಂತದಲ್ಲಿ ಕೋರ್ಟಿಗೆ ಒಂದು ಭರವಸೆ ಕೊಟ್ರಲ್ಲ, ನೀವೇನ್ ನ್ಯಾಯ ಕೊಡಬೇಕೋ ಕೊಡಿ, ಇದರಿಂದ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ ಹೇಳಿದ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರು ಬಿಜೆಪಿಯವರೋ ಕಾಂಗ್ರೆಸ್ ಅವರೋ? ಎಲ್ಲ ಬಿಜೆಪಿ ಮಾಡಿದ್ರೆ ಇವ್ರದೇನ್ರಿ ಮಧ್ಯೆ? ಪ್ರಶ್ನೆ ಕೇಳಬೇಕಲ್ಲ, ಏನ್ ಮಾಡಿದ್ರಿ ಇವ್ರ ಮಧ್ಯದಲ್ಲಿ?
ಏನ್ ಮಾಡಿದ್ರು ಗೊತ್ತಾ ಮಿತ್ರ, ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ, ಈ ರಾಮ ಮಂದಿರ ಆಗಬಾರದು ಅಂತ 500 ವರ್ಷಗಳ ನಂತರ ಈ ರಾಮ ಮಂದಿರ ಆಗಬಾರದು ಅಂತ 26 ವಕೀಲರನ್ನ ಕಪಿಲ್ ಸಿಬ್ಬಲ್ರ ನೇತೃತ್ವದಲ್ಲಿ ಕೋರ್ಟಿನಲ್ಲಿ ನೇಮಿಸಿದ್ದು ಕಾಂಗ್ರೆಸ್. ರಾಮ ಮಂದಿರ ಆಗಬಾರದು ಅಂತ. ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ನವ್ರು ಇದ್ರೆ ಇವತ್ತು ಚಕ್ರವರ್ತಿ ಅದೇನ್ ಮಾತಾಡ್ತಾರೋ ನೋಡ್ಲೇಬೇಕು ಅಂತ ಬಂದಿದ್ರೆ 1 ನಿಮಿಷ ತಲೆ ತಗ್ಸಿ, ಮೇಲೊತ್ತೋ ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಪಾಪ ಅವರು ಬೇಸರ ಪಟ್ಟಿರಬಹುದು, ಆದ್ರೆ ಯಾಕೆ ಅಂತ ಹೇಳ್ತೀನಿ. ಈ ರಾಮ ಮಂದಿರದ ಇನಾಗ್ರೇಷನ್ಗೆ ಸೋನಿಯಾ ಗಾಂಧಿ ಅವರಿಗೆ ಬನ್ನಿ ಅಂತ VIP ಪಾಸ್ ಕೊಟ್ರೆ ಏನಂದ್ರು ಗೊತ್ತಾ, ರಾಮ ಮಂದಿರದ ಇನಾಗ್ರೇಷನ್ಗೆ ನಾನು ಬರಲ್ಲ, ನನಗದು ಇಷ್ಟ ಆಗಲ್ಲ ಅಂತ ಅವ್ರು ಮಾತ್ರ ಹೇಳಿದ್ದಲ್ಲ, ಈ ಭಾಗದ ಅನೇಕ ಬಾರಿ MP ಆಗಿದ್ದಂತ, ರಾಜ್ಯಸಭಾ MPಯೂ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರಲ್ಲ ಅಂದ್ಬಿಟ್ರಲ್ರಿ. ಈ ದೇಶದ ಪರಂಪರೆಯ ಸಂಕೇತ. ದೇಶದ ಮೂಲೆ ಮೂಲೆಯಲ್ಲಿ ಜನ ಜೈ ಶ್ರೀರಾಮ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಯಾಕಂದ್ರು ಗೊತ್ತಾ, ನಮ್ಮ ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರಲ್ಲ ಅಂತಂದ್ರು. ನನಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ, ಇಲ್ಲಿ ಯಾರಾದ್ರೂ ಇದ್ರೆ ಕಾಂಗ್ರೆಸ್ಸಿಗರು ತಲೆ ತಗ್ಸಿ ಅಂತ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರ ಮೇಲೆ ಅಭಿಮಾನ ಇದೆ. ಯಾಕೆ ಗೊತ್ತಾ, ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಕಾಲಿಟ್ಟ ತಕ್ಷಣ ಅಲ್ಲಿನ ಅನೇಕ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಹೇಳಿದ್ರು, ರಾಮ ನಮ್ಮ ಜೀವ, ಅವನ ಮಂದಿರದ ಉದ್ಘಾಟನೆಗೆ ನೀವು ಬರ್ಲಿಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನ ಪಾರ್ಟಿ ನಮಗೆ ಬೇಕಾಗಿಲ್ಲ ಅಂತ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದ್ರಲ್ಲ, ಅವರ ಸ್ವಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಇದೆ ನನಗೆ. ಆದ್ರೆ ದುರಂತ ಏನ್ ಮಾಡೋದು, ಈ ಮಿಸ್ಇನ್ಫಾರ್ಮೇಶನ್ ನಾನು ಕೊಡ್ತಿಲ್ಲ, ಜನ ಕೊಡ್ತಿದ್ದಾರೆ. ಕರ್ಗೆ ಅಂತ ಕಾಣ್ತಿದೆ ಅಂತ, ಮೊದಲನೇ ಅಕ್ಷರ ಕ, ಎರಡನೇ ಅಕ್ಷರ ಗೆ, ಅರ್ಧಾಕ್ಷರ ಬೇರೆ. ಮಿತ್ರ ಹೆಂಗಿದ್ದಾರೆ ಇವರು ಅಂತಂದ್ರೆ, ಇದು ಅರ್ಧಾಕ್ಷರ ಇಷ್ಟೆಲ್ಲ ಹಾಕಿದ್ದಾರೆ ನಾನು ಹೇಳ್ತಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಏನಂದ್ರು ಗೊತ್ತಾ, ನಂಗೆ ಗೊತ್ತಿಲ್ಲ, ಕಲಬುರಗಿಯಲ್ಲಿ ಇರ್ಬೇಕು ಕೂತಿದ್ದವರೆಲ್ಲ ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಚಕ್ರವರ್ತಿ ಸೂಲಿವೆಲೆ ಊರು ತುಂಬಾ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾನೆ, ಮಿಸ್ಇನ್ಫಾರ್ಮೇಶನ್ ಕೊಡ್ತಿದ್ದ. ಏನು ಅಂತ ಹೇಳಲಿಲ್ಲ, ಹೇಳಿದ್ರೆ ಪತ್ರಕರ್ತರು ಅಲ್ಲೇ ಧಾರಿಸ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಏನು ಅಂತ ಹೇಳಲಿಲ್ಲ, ಬರೀ ಮಿಸ್ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ತಿರುಗಾಡಿದ ಮನುಷ್ಯ. ಆದ್ರೆ ಈ ಮಿಸ್ಇನ್ಫಾರ್ಮೇಶನ್ ನಾನು ಹೇಳೋದೇನು, ಇದು ಪತ್ರಿಕೆ 2014 ಒನ್ ಇಂಡಿಯಾ ಸ್ಯಾಟರ್ಡೆ ಫೆಬ್ರವರಿ 1, 2014 2014ರಲ್ಲಿ ಟೈಟಲ್ ನೋಡಿ, ಗುಲ್ಬರ್ಗದಲ್ಲಿ ಖರ್ಗೆ ESI ಆಸ್ಪತ್ರೆ ಲೋಕಾರ್ಪಣೆಗೆ ಸಜ್ಜು. ಒಳಗಡೆ ಪತ್ರಿಕೆ ಇನ್ನೂ ಚೆನ್ನಾಗಿ ಬರೆದಿದೆ. ಆಸ್ಪತ್ರೆಯನ್ನು, ಆ ಯೆಲ್ಲೋ ಕಲರ್ ಮಾಡಿದ್ದಿಲ್ಲ ನೋಡಿ, ಆಸ್ಪತ್ರೆಯನ್ನು ಮೇಲಿಂದ ನೋಡಿದಾಗ ಖರ್ಗೆ ಎಂಬ ಪದವು ಆಸ್ಪತ್ರೆಯ ಆಕೃತಿಯಾಗಿ ಮೂಡಿದೆ. ಅಂದ ಹಾಗೆ ಈ ಆಸ್ಪತ್ರೆಯ ಹಿಂದಿನ ಶಕ್ತಿ ಯುಕ್ತಿ ನಿಸ್ಸಂಶಯವಾಗಿ ಕೇಂದ್ರ ರೈಲ್ವೆ ಸಚಿವ, ಈ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. 2014ರಲ್ಲಿ ಪೇಪರ್ ಅಲ್ಲಿ ಇದು ಬಂದಾಗ ಇದು ಸುಳ್ಳಲ್ಲ. ಇವತ್ ನಾನು ಹೇಳುವಾಗ ಸುಳ್ಳು ಅಂತ ಯಾಕೆ ಅನ್ಸುತ್ತೆ ಗೊತ್ತಾ, ಈ ದೇಶ ನೋಡ್ತಾ ಇರುವಂತ ಲೀಡರ್ ನರೇಂದ್ರ ಮೋದಿ ತನ್ನ ಹೆಸರಲ್ಲಿ ಏನೂ ಉಳಿಸ್ಕೊಂಡಿಲ್ಲ. ಇವರು ನಮ್ ದುಡ್ಡಲ್ಲಿ ತಮ್ಮ ಹೆಸರನ್ನು ಹಿಂಗ್ ಉಳಿಸ್ಕೊಳ್ತಾರಲ್ಲ, ಏನ್ ಹೇಳದ್ರಿ ಇವರಿಗೆ? ಇದ್ರ ಲೀಡರ್ ಅಂತ ಕರೀಲಿಕ್ಕಾಗತ್ತೇನು? ಇಂಥವ್ರು ಲೀಡರ್ ಆಗಿ ನಮ್ಮನ್ನು ಆಳ್ಕೊಂಡು ತಿರುಗಾಡ್ತಿದ್ದಾರಲ್ಲ, ಹೆಂಗೆ ಅಂತ ನಾವು ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ಯಾಕೆ ಇವತ್ತಿಗೂ ಕಲಬುರಗಿಯ ಮನೆ ಮನೆಗಳಿಗೂ ಸರಿಯಾಗಿ ನೀರು ಸಿಗಲ್ಲ? ಯಾಕೆ ಇವತ್ತು ಕರೆಂಟಿಗೆ ತತ್ವಾರ ಇದೆ? ಯಾಕೆ ಇವತ್ತು ರೋಡು, ನಾನು ಆ ರೋಡ್ ಟರ್ನ್ ತಗೊಂಡಿದ ತಕ್ಷಣ ಚಿತ್ತಾಪುರಕ್ಕೆ ಬರುವಂತ ರಸ್ತೆ ಹಿಂಗಿದೆ? ಯಾಕೆ ಅಂತಂದ್ರೆ ನಾವು ನಿರಂತರವಾಗಿ ಆರಿಸಿ ಕಳಿಸಿದವರು ಸ್ವಂತದ ಆಲೋಚನೆ ಮಾಡಿದ್ದಾರೆ ಹೊರತು ಪ್ರಜೆಗಳ ಆಲೋಚನೆ ಮಾಡಲಿಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಬಿತ್ತರೆ. ಅದೇ ಭಾರಿ ದೊಡ್ಡ ಸಮಸ್ಯೆ ಆಗಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ಈ ಚಿತ್ರವನ್ನು ಹಾಕಿ ತೋರಿಸಿ ನಾನು ಹೇಳಿದ ನಂತರ ಅಲ್ಲಿನ ಕಲಬುರಗಿಯ ಒಬ್ಬ ಮುಖಂಡ, ಕಾಂಗ್ರೆಸ್ ಮುಖಂಡ, ಗೊತ್ತಿಲ್ಲ ನಂಗೆ ಹೆಸರು ಗೊತ್ತಿಲ್ಲ, ಆತ ಒಂದು ಪ್ರೆಸ್ ಮೀಟ್ ಕರೆದ. ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ ಗೊತ್ತಾ, ಚಕ್ರವರ್ತಿ ಅವರಿಗೆ ವರ್ಣಮಾರೆ ಬರಲ್ಲ, ಅ ಬರಲ್ಲ ಅವರಿಗೆ, ಅದು ಮೊದಲನೇದು ಕ ಅಂತಾರೆ, ಅದು ಕ ಅಲ್ಲ. ಎರಡನೇದು ಗ ಅಂತಾರೆ, ಅದು ಗ ಅಲ್ಲ. ಎರಡನೇದು ಏನಂತ ಗೊತ್ತಾ, ಉಲ್ಟಾ ತಿರುಗಿಸಿ ನೋಡಿದ್ರೆ ತಿರುಪತಿ ನಾಮ ಅಂತದ್ದು. ನಾನು ಅವ್ರಿಗೆ ಹೇಳಿದೆ, ಅಲ್ಲ ಕಣಪ್ಪ, ಇದು ತಿರುಪತಿ ನಾಮ ಅಲ್ಲ, ಜನರ ದುಡ್ಡಿನಲ್ಲಿ ನೀವು ಜನರಿಗಿಟ್ಟಿರೋ ಪಂಗನಾಮ ಇದು. ಈಗ ಜನ ಅರ್ಥ ಮಾಡ್ಕೊಂಡಿದ್ದಾರೆ ನೀವೇನ್ ತಪ್ಪು ಮಾಡಿದೀರಾ ಅಂತ. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಮಿತ್ರ, ನೀವು ನಂಬಲ್ಲ ಹೇಳಿದ್ರೆ, ನಾನು ಈ ಸತ್ಯ ಹೇಳಿದೆ ರಾಯಚೂರಿನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಕಲಬುರಗಿಯಲ್ಲಿ ನನ್ನ ಮೇಲೆ ಒಂದು FIR ಮಾಡಲಾಯಿತು. ಮಿಸ್ಇನ್ಫಾರ್ಮೇಶನ್ಗಲ್ಲ, ಸುಳ್ಳು ಹೇಳಿದ್ದಾರೆ ಅಂತಲ್ಲ, ಅಟ್ರಾಸಿಟಿ ಕೇಸ್ನಲ್ಲಿ ಚಕ್ರವರ್ತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ.
ಸತ್ಯ ಹೇಳಿದ್ದನ್ನ ಜಾತಿನಿಂದನೇ. ಮಿತ್ರ, ನಾನು ಕೋರ್ಟಿಗೆ ಹೋಗ್ಬೇಕಾಗಿ ಬಂತು. ನ್ಯಾಯಾಲಯದಲ್ಲಿ ನನ್ನ ವಿಚಾರವನ್ನು ಮಂಡಿಸಿದ ನಂತರ ನ್ಯಾಯಾಧೀಶರು ಹೇಳಿದ್ರು ಇದರಲ್ಲೇನ್ ಜಾತಿ ನಿಂದನೆ ಇದೆ ರೀ ಅಂತ. ಅವರು ಬೈದು ಪೊಲೀಸರಿಗೆ ಉಗಿದು ಅವರು ಆ FIR ಮೇಲೆ ಸ್ಟೇ ತರಬೇಕಾದಂತ ಪರಿಸ್ಥಿತಿ ಬಂತಲ್ಲ. ಏನ್ ಜನ ರೀ ಇವರು, ಎಂತ ಕೆಟ್ಟ ಬುದ್ಧಿ ರೀ ಇವರದ್ದು. ಮಿತ್ರ, ಇಡೀ ಕರ್ನಾಟಕ ಹಿಂಗೆ. ನಾನು ಸುಮ್ಮನೆ ಪ್ರಶ್ನೆ ಇವ್ರು ಹೇಳಿದ್ರಲ್ಲ ಇತ್ತೀಚೆಗೆ ಒಂದಿನ, ಪ್ರಶ್ನೆ ಕೇಳಿ ಧೈರ್ಯವಾಗಿ ಪ್ರಶ್ನಿಸಿ, ಇದು ಜ್ಞಾನ ದೇಗುಲ, ಧೈರ್ಯವಾಗಿ ಪ್ರಶ್ನಿಸಿ, ಕೈ ಮುಗಿದುಕೊಂಡು ಒಳ್ಕೊಂಡ್ ಬಂದ್ರೆ ಇದೇನಾದ್ರೂ ಹಿಂದೂ ಮಂದಿರ ಅಂತ ಅನಿಸ್ಬಿಡುತ್ತೆ ಟೆನ್ಷನ್ ಅವ್ರಿಗೆ. ಧೈರ್ಯವಾಗಿ ಪ್ರಶ್ನಿಸಿ ಅಂತ ನಾನೊಂದು ಪ್ರಶ್ನೆ ಮಾಡಿದ್ದೆ ಟ್ವಿಟರ್ ನಲ್ಲಿ. ಪ್ರಶ್ನೆ ಏನ್ ಗೊತ್ತಾ, ನೀವೇ ಯೋಚನೆ ಮಾಡಿ. SSLC ಮಕ್ಕಳಿಗೆ ಪ್ರಿಪರೇಟರಿ ಎಕ್ಸಾಮ್, ಸರಿನೋ ತಪ್ಪೋ ನೀವೇ ಹೇಳಿ. ಸೋಮವಾರ ಬೆಳಗ್ಗೆ 10 ಗಂಟೆಗೆ, ಮಂಗಳವಾರ ಬೆಳಗ್ಗೆ 10 ಗಂಟೆಗೆ, ಬುಧವಾರ ಬೆಳಗ್ಗೆ 10 ಗಂಟೆಗೆ, ಗುರುವಾರ ಬೆಳಗ್ಗೆ 10 ಗಂಟೆಗೆ, ಶನಿವಾರ ಬೆಳಗ್ಗೆ 10 ಗಂಟೆಗೆ, ಶುಕ್ರವಾರ ಮಾತ್ರ ಮಧ್ಯಾಹ್ನ 2:30. ಯಾಕ್ರಿ? ಏನಕ್ಕೆ? ನಾನೆಲ್ಲ ಹೇಳ್ತಿರೋದು, ನಾನು ರೆಕಾರ್ಡ್ ಮಾಡ್ತಿರೋ ಪೊಲೀಸರಿಗೆ ಹೇಳ್ತಿದ್ದೀನಿ, ನಾನೆಲ್ಲ ಹೇಳ್ತಿರೋದು, ನೀವೇ ಹೇಳ್ತಿರೋದು. ನೀವು ಹೇಳಿರೋ ಪ್ರಶ್ನೆ ನಾನು ಕೇಳಿದೆ. ಏನಂತ ಕೇಳಿದೆ ಗೊತ್ತಾ? ಯಾಕೆ ಶುಕ್ರವಾರ ಮಾತ್ರ ಮಧ್ಯಾಹ್ನ? ಎರಡನೇ ಪ್ರಶ್ನೆ, ಮಧ್ಯಾಹ್ನ ಏನು ನಮಾಜಿಗೆ ಹೋಗಿ ಬರಲಿ ಅಂತ ಅವಕಾಶ ಮಾಡಿಕೊಟ್ಟಿದ್ದೀರಾ ಹೆಂಗೆ ಅಂತ ಕೇಳಿದೆ. ಶಿಕ್ಷಣ ಸಚಿವ ಅತ್ಯಂತ ಅವಾಚ್ಯ ಪದಗಳಲ್ಲಿ ಮಾತನಾಡ್ತಾ ಕೆಟ್ಟ ಪದಗಳನ್ನು ಬಳಸಿ ಆ ಚಕ್ರವರ್ತಿ ಬಗ್ಗೆ ದೂರು ಬಂದಿದೆ, ಸರಿಯಾಗಿ ಪಾಠ ಕಲಿಸ್ತೀನಿ ಅವನಿಗೆ ಅಂತ. ಪಾಠ ಕಲಿಸಿದ ಹೆಂಗ್ ಗೊತ್ತಾ? FIR ಮಾಡಿಸಿದ್ದು. FIR ಯಾವುದಕ್ಕೆ? ಚಕ್ರವರ್ತಿ ಹಿಂದೂ ಮುಸ್ಲಿಮರ ನಡುವೆ ಜಗಳ ಹಚ್ತಾ ಇದ್ದಾನೆ ಅಂತ FIR ಮಾಡಿಸಿದ್ದು. ಮಿತ್ರ, ಇಂಥವ್ರು ಮಂತ್ರಿಗಳು. ಇವರಿಗೆ ಸರ್ಕಾರವನ್ನು ನಡೆಸುವ ಚಿಂತೆ ಅಲ್ಲ. ಯಾರು ತಮಗೆ ಪ್ರಶ್ನೆ ಕೇಳ್ತಾರೋ, ಯಾರು ಸಮಾಜದ ನಡುವೆ ಬದುಕಿದ್ದಾರೋ ಅವರ ಬಾಯನ್ನು ಮುಚ್ಚಿಸಬೇಕು ಅಂತ. ಆದ್ರೆ ಇನ್ನು ಎಷ್ಟು ಪೀಳಿಗೆ ಬರಬೇಕಪ್ಪ ನೀವು ನಮ್ಗಳ ಬಾಯನ್ನು ಮುಚ್ಚಿಸಬೇಕು ಅಂತಂದ್ರೆ? ಯಾರನ್ನು ನೋಡ್ಕೊಂಡು ಬಂದಿರೋದು ನಾವು? ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋದು? ನಿರಂತರವಾಗಿ ಹೋರಾಟದಲ್ಲೇ ಇರುವಂತ ನಾವುಗಳು ಇಂಥ ಅನೇಕರನ್ನ ನೋಡ್ಕೊಂಡು ಬಂದಿರೋದ್ರಿಂದ ಕೇರ್ ಮಾಡುವ ಸ್ಥಿತಿ ಇವತ್ತಿಲ್ಲ. ಇವತ್ತು ದೇಶಕ್ಕೆ ಸಿಕ್ಕಿರುವಂತ ಪ್ರಧಾನಿ ಎಂತವ್ರು ಇದ್ದಾರೆ ಅಂತಂದ್ರೆ ಅವರು ನೋಡಿ ಹೋರಾಟದ ಎಲ್ಲ ಆನಂದವನ್ನ ಪಡ್ಕೊಳ್ತಾ ಮುಂದಕ್ಕೆ ಹೆಜ್ಜೆ ಇಡುವಂತ ಹೊಸ ಜನಾಂಗ ಇದು. ಹೊಸ ಜನಾಂಗ ಹೆಂಗಿದೆ ಗೊತ್ತೇನು? ಘುಸ್ಕೆ ಮಾರೆಂಗೆ ಜನಾಂಗ. ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ. ನನಗೆ ತುಂಬಾ ಜನ ಹೇಳ್ತಾರೆ, ಇವತ್ತು ನನಗೆ ಕೊಡಬೇಕಾದ್ರೆ ಏನ್ ಕೊಟ್ಟಿದ್ದಾರೆ ಗೊತ್ತಾ ಪೊಲೀಸರು? ಪೊಲೀಸರು ಹೇಳಿದ್ದಾರೆ, ನೀವು ಉದ್ದೇಶಪೂರ್ವಕವಾಗಿ ಚಿತ್ತಾಪುರಕ್ಕೆ ಹೋಗ್ತಿದ್ದೀರಿ. ಏನ್ರಿ ಉದ್ದೇಶ ಇದ್ರಲ್ಲಿ? ಏನ್ ಉದ್ದೇಶ? ಉದ್ದೇಶಪೂರ್ವಕ ಅಂತ ಯಾಕೆ ಹೇಳ್ತೀರಿ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು MLA ಆಗಿರೋ ಕ್ಷೇತ್ರದಲ್ಲಿ ಹೋಗ್ಲೇಬಾರ್ದ? ಇದೇನು ಪ್ರತ್ಯೇಕ ರಿಪಬ್ಲಿಕನ್ ಇಂದು? ಈ ನಿಮ್ಮ ಚಿತ್ತಾಪುರಕ್ಕೆ ಬರಬಾರ್ದು ಅಂತ ಹೇಳೋದು ಪೊಲೀಸರ ಮೂಲಕ. ಆ ಪೊಲೀಸರಿಗಾದ್ರೂ ಹೆಂಗ್ ಬುದ್ಧಿ ಬಂತ್ರಿ ಅದು? ಉದ್ದೇಶಪೂರ್ವಕವಾಗಿ ಹೋಗ್ತಾರೆ ಅಂತ. ಆದ್ರೆ ನಾನು ಉದ್ದೇಶಪೂರ್ವಕವಾಗೇ ಬಂದಿರೋದು. ನಾನು ಪೊಲೀಸರಿಗೆ ಹೇಳ್ತೀನಿ, ಉದ್ದೇಶಪೂರ್ವಕವಾಗೇ ಬಂದಿರೋದು. ಯಾರ್ಯಾರು ದೇಶವನ್ನ ಧರ್ಮವನ್ನ ತುಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೋಗಿ ಅವರ ನೆಲದಲ್ಲೇ ಉತ್ತರ ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿರೋದು. ಅದು ಯಾರು ಏನ್ ಮಾಡ್ತಾರೋ ನೋಡಿ ಬಿಡೋಣ, ಯಾರು ಏನ್ ಹೇಳ್ತಾರೋ ನೋಡ್ಲಿ. ನಾನು ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ಚಿತ್ತಾಪುರಕ್ಕೆ. ಯಾಕೆ ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನೀವು ಸಹಕಾರ ಮಾಡ್ತೀರಾ, ಅವ್ರ ಪರವಾಗಿ ನಿಲ್ತೀರಾ ಅಂದ್ರೆ ಉತ್ತರವನ್ನ ಪತ್ರಿಕೆಗಳಲ್ಲಿ ಕೊಡೋದಲ್ಲ, ಉತ್ತರವನ್ನ ಫೇಸ್ಬುಕ್ ಅಲ್ಲಿ ಕೊಡೋದಲ್ಲ, ನಿಮ್ಮ ಕ್ಷೇತ್ರದ ಜನರ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ತೀನಿ. ಆನ್ಸರ್ ಇದ್ರೆ ಇಲ್ಲಿ ಬಂದ್ ಮಾಡಿ. ಸ್ವಲ್ಪ ಜೋರ ಕೂಗೋಣ ಮಿತ್ರರೇ. ಕೆಲವರಿಗೆ ಏನ್ ಕಷ್ಟ ಆಗುತ್ತೋ ಅದನ್ನ ಮಾಡಬೇಕು. ಒಂದ್ಸಲ ಮಾಡಿ ನನ್ನ ಜೊತೆ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ,
5 ನಿಮಿಷ ಕರೆಂಟ್ ಹೋಗಿದ್ದು ಬೇಜಾರೇನಾಗ್ಲಿಲ್ಲ ನನಗೆ. ಯಾಕೆಂದ್ರೆ ಯಾವುದನ್ನು ಕೇಳಿದ್ರೆ ಇವರಿಗೆ ಮೈಯೆಲ್ಲ ಉರಿಯುತ್ತೋ ಅದನ್ನು ಈ ತರ ನೀವು ಮಾಡಿದ್ರೆ ಬಹುಶಃ ಕಾರ್ಯಕ್ರಮ ಅರ್ಧ ಮುಗ್ದೇ ಹೋಯ್ತು ಅಂತ ನಾನು ಭಾವಿಸ್ತೀನಿ. ಮಿತ್ರ ಒಂದು 2-3 ಸ್ಲೈಡ್ ಅಷ್ಟೇ ನಂಗೆ ಬಾಕಿ ಇರೋದು. ಇದು ನರೇಂದ್ರ ಮೋದಿ ಅವರ ಕುತ್ಕೊಳ್ಳಿ ಯಾರಾದ್ರು. ಇದು ನೆಕ್ಸ್ಟ್ ಇದು ನರೇಂದ್ರ ಮೋದಿ ಅವರಿಗೆ ಕಳೆದ ಬಾರಿ ರಾಹುಲ್ ಗಾಂಧಿ ಹೇಳಿದ್ದ ರಫೇಲ್ ಡೀಲ್ ನಲ್ಲಿ ಮೋಸ ಆಗಿದೆ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ 2 ಬಾರಿ ಕ್ಲೀನ್ ಚಿಟ್ ಕೊಡ್ತಂದ್ರೆ ನರೇಂದ್ರ ಮೋದಿ ಅವರನ್ನ ಚೌಕಿದಾರ್ ಚೋರೆ ಅಂತ ಹೇಳಿದ್ದನ್ನ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಹತ್ರ ಕ್ಷಮೆ ಕೇಳಿಸ್ತು. ಇನ್ನೊಂದು ಮಿತ್ರರೇ, ಮೋದಿಗೂ ಅದಾನಿಗೂ ತುಂಬಾ ಸಂಬಂಧ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಾನೆ. ಆತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಇದೇ ಗೌತಮ್ ಅದಾನಿ ಇಬ್ಬರು ಸೇರಿ 1.5 ತಿಂಗಳ ಹಿಂದೆ 12,000 ಕೋಟಿ ರೂಪಾಯಿಯ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಮೋದಿಗೂ ಅವ್ರಿಗೂ ಸಂಬಂಧ ತಪ್ಪು ಅನ್ನೋದಾದ್ರೆ ತೆಲಂಗಾಣಕ್ಕೂ ಅದಾನಿಗೂ ಏನ್ ಕುಚಿಕು ಅಂತ ಇವ್ರು ಬಂದಾಗ ಒಂದ್ಸಲ ಕೇಳ್ರಲ್ಲ ನೀವೆಲ್ಲ. ಈ ಫೋಟೋ ಅದಕ್ಕೋಸ್ಕರ ತೋರಿಸ್ತಿರೋದು. ಮಿತ್ರ, ನಾನು ಹೆಚ್ಚು ಕಡಿಮೆ ಕೊನೆ ಹಂತಕ್ಕೆ ಬಂದಿದ್ದೀನಿ. ಒಂದು 2-3 ಸ್ಲೈಡ್ ನಾನು ನಿಮ್ಗೆ ತೋರಿಸ್ಬೇಕು. ಒಂದು, ನಾನು ಏನು ಹೇಳಬೇಕು ಅಂತಿಲ್ಲ. ಮೋದಿ ಮತ್ತು ರಾಹುಲ್ ಗಾಂಧಿ ಯಾವತ್ತೂ ನಾನು ಕಂಪೇರ್ ಮಾಡಲ್ಲ, ಮಾಡೋದು ಒಳ್ಳೇದು ಅಲ್ಲ. ಆದ್ರೆ ಸುಮ್ಮನೆ ಒಂದು ಚಿತ್ರ ನಿಮ್ ಮುಂದೆ ಇಡ್ತೀನಿ. ಇದು ನರೇಂದ್ರ ಮೋದಿ ಅವರು ದೇವಸ್ಥಾನದಲ್ಲಿ ಕೂತಾಗ, ಅದು ರಾಹುಲ್ ಗಾಂಧಿ ಹೋಮದ ಮುಂದೆ ಕೂತಾಗ. ನೋಡಿ, ಅದು ನರೇಂದ್ರ ಮೋದಿ ಹೇಗಿದ್ದಾರೆ ಅಂದ್ರೆ ಮಿತ್ರರೇ, ತುಂಬಾ ಜನ ತಾಯಂದಿರಿದ್ದೀರಿ ಅಮ್ಮ, ನೀವು ಕೇಳಬೇಕು. ಎಂತ ಅಪರೂಪದ ಪ್ರಧಾನಿ ಅಂತಂದ್ರೆ, ರಾಮ ಮಂದಿರದ ಇನಾಗ್ಯುರೇಷನ್ಗೆ ಸ್ವಾಮೀಜಿಯೂ ಇದ್ರು, ನಾವೆಲ್ಲ ಜೊತೆಯಲ್ಲೇ ಇದ್ವಿ. ರಾಮ ಮಂದಿರದ ಇನಾಗ್ಯುರೇಷನ್ ಟೈಮಲ್ಲಿ ಒಬ್ಬ ಸ್ವಾಮೀಜಿ ಬಂದು ಹೇಳಿದ್ರು, ಅವ್ರು ಭಾಷಣ ಮಾಡ್ತಾ, 20 ದಿನಗಳ ಹಿಂದೆ ನರೇಂದ್ರ ಮೋದಿ ನಮ್ಗೊಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ನರೇಂದ್ರ ಮೋದಿ ನಮ್ಮನ್ನು ಕೇಳಿದ್ರು, ನಾನು ಪ್ರಾಣ ಪ್ರತಿಷ್ಠೆ ಮಾಡೋಕ್ಕಿಂತ ಮುಂಚೆ ಏನು ವ್ರತ ಮಾಡಬೇಕು ಅಂತ. ನಾವು 11 ಸ್ವಾಮಿಗಳು ಕೂತು ಅವ್ರಿಗೆ ಹೇಳಿದ್ವಿ, 3 ದಿನಗಳ ಕಾಲ ಒಪ್ಪತ್ತು ಊಟ ಮಾಡಿ 3 ದಿನ ನೆಲದ ಮೇಲೆ ಮಲ್ಕೊಳ್ಳಿ ಸಾಕು ಅಂತ. ನರೇಂದ್ರ ಮೋದಿ ಉಲ್ಟಾ ಪತ್ರ ಬರೆದ್ರಂತೆ, 11 ದಿನ ಉಪವಾಸ ಮಾಡ್ತೀನಿ, 2 ಎಳ್ನೀರು ಕುಡಿತೀನಿ ಡೈಲಿ, 11 ದಿನಗಳಲ್ಲಿ ನಾನು ನೆಲದ ಮೇಲೆ ಮಲ್ಕೊಳ್ತೀನಿ, ಈ 11 ದಿನ ರಾಮ ಓಡಾಡಿದ ಜಾಗ ಸುತ್ತಾಡ್ಕೊಂಡು ಬಂದು ರಾಮಾಯಣದ ಕಥೆ ಕೇಳ್ತೀನಿ, ಇಷ್ಟು ಮಾಡಿದ್ರೆ ಸಾಕ ಅಂತ ನರೇಂದ್ರ ಮೋದಿ ಕೇಳಿ, ನರೇಂದ್ರ ಮೋದಿ ಹಾಗೆಯೇ ನಡ್ಕೊಂಡ್ರು. ಅವತ್ತು ಪ್ರಾಣ ಪ್ರತಿಷ್ಠೆ ಮುಗಿದು ವಾಪಸ್ ಬರಬೇಕಾದ್ರೆ ಅದೇ ಸ್ವಾಮೀಜಿ ಹೇಳಿದ್ರಂತೆ, ಇವತ್ತು ನಿಮ್ಮ ಉಪವಾಸವನ್ನ ಹಾಲು ಕುಡಿಸಿ ನಾನೇ ಬಿಡಿಸ್ತೀನಿ ಎಂದಾಗ ಮೋದಿ ಏನಂದ್ರಂತೆ ಗೊತ್ತಾ? ಸ್ವಾಮೀಜಿ ಉಪವಾಸ ಬಿಡಿಸಿ, ಆದ್ರೆ ಹಾಲು ಕುಡಿಸೋದು ಬೇಡ, ರಾಮನ ಪಾದಗಳನ್ನು ತೊಳೆದ ಪಾದೋದಕದಿಂದ ನನ್ನ ಉಪವಾಸವನ್ನು ಬಿಡಿಸಿದ್ರೆ ಅದು ನನಗೆ ಮಹಾಭಾಗ್ಯ ಅಂತ ಈ ದೇಶದ ಪ್ರಧಾನಿ ಹೇಳಿದ್ರು. ಮಿತ್ರ, ಅವತ್ತು ನಾವು ಅಲ್ಲಿದ್ವಲ್ಲ, ಅವ್ರ ಆ ಪಾದೋದಕವನ್ನು ಕುಡಿಸುವಾಗ ನಮ್ಮ ಕಣ್ಣಲ್ಲೆಲ್ಲ ನೀರು, ವಾ ಏನ್ ಅದ್ಭುತವಾದ ಪ್ರಧಾನಿಯಪ್ಪ ಅಂತ. ಆದ್ರೆ ನನಗೆ ಯಾವಾಗ ಖುಷಿ ಆಯ್ತು ಗೊತ್ತಾ? ಆ ಸ್ವಾಮೀಜಿನ ಆಮೇಲೆ ಇಂಟರ್ವ್ಯೂ ಮಾಡಿದ್ರು, ಒಂದು ಪತ್ರಿಕೆಯವರು ANI ಅವರು ಇಂಟರ್ವ್ಯೂ ಮಾಡಿದ್ರು ಅನ್ಸತ್ತೆ. ಅವ್ರು ಉತ್ತರ ಕೊಡ್ತಾ ಏನ್ ಹೇಳಿದ್ರು ಅಂದ್ರೆ, ನನಗೆ ಅವ್ರಿಗೆ ಹಾಲು ಕುಡಿಸ್ಬೇಕಾದಾಗ ಅಥವಾ ಪಾದೋದಕ ಕುಡಿಸ್ಬೇಕಾದಾಗ ಯಾವುದೋ ಪ್ರಧಾನಮಂತ್ರಿ ಕುಡಿಸ್ತಾ ಇದ್ದೀನಿ ಅನ್ನಿಸ್ಲಿಲ್ಲ. ಒಂದು ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸಬೇಕಾದ್ರೆ ಎಂತ ಭಾವ ಇರುತ್ತೋ ಅಂತ ಭಾವ ಬಂದ್ಬಿಟ್ಟಿತ್ತು ನನಗೆ. ನನ್ನ ದೇಶದ ಪ್ರಧಾನಮಂತ್ರಿ ಅಂತವ್ರು ಅಂತ. ಮೋದಿ ಯಾಕೆ ಬಹಳ ಗ್ರೇಟ್ ಅನ್ನಿಸ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಯವರು ಅವರಿವರಿಗೆಲ್ಲ ಸಾಕ್ಷಾತ್ ಬಸವಣ್ಣನವರಿಗೆ, ಇದು ಬೀದರ್ನಲ್ಲಿರೋದಲ್ಲ ರೀ, ಕಲಬುರಗಿಲಿರೋ ಪ್ರತಿಮೆ ಅಲ್ಲ, ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ಬಸವಣ್ಣನವರ ಮೂರ್ತಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಅನಾವರಣಗೊಂಡಿತ್ತು. ಸಂಸತ್ನಲ್ಲಿ ಒಂದು ಚಿತ್ರ ಹಾಕಿದ್ದಾರೆ. ಆ ಚಿತ್ರದಲ್ಲಿ 4ನೇ ಚಿತ್ರ ಇದೆಯಲ್ಲ, ಅದು ಬಸವಣ್ಣನವರ ಚಿತ್ರ. ನಮ್ಮ ಸಂಸತ್ನಲ್ಲಿ, ಹೊಸ ಸಂಸತ್ನಲ್ಲಿ ಒಂದು 4 ಸಾಲಿನ ಶ್ಲೋಕ ಹಾಕಿದ್ದಾರೆ ಕನ್ನಡದಲ್ಲಿ. ಆ ಶ್ಲೋಕ ಯಾವ್ದು ಗೊತ್ತಾ? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನುವಂತ ಬಸವಣ್ಣನವರ ವಚನವನ್ನ ಅಲ್ಲಿ ಹಾಕಿದ್ದಾರೆ. ಇದು ನರೇಂದ್ರ ಮೋದಿ ಕೊಟ್ಟ ಗೌರವ. ನರೇಂದ್ರ ಮೋದಿ ಸಂಸತ್ನ ಇನಾಗ್ಯುರೇಷನ್ ಟೈಮಲ್ಲಿ ಏನ್ ಹೇಳಿದ್ರು ಗೊತ್ತಾ? ಮೊದಲ ಸಂಸತ್ನ ಪರಿಕಲ್ಪನೆ ಕೊಟ್ಟಿದ್ದು ಬಸವಣ್ಣನವರು, ನಾವಿವತ್ತು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಎನ್ನುವಂತ ಭಾವನೆಯನ್ನ ನರೇಂದ್ರ ಮೋದಿ ನಮ್ಮಲ್ಲಿ ತುಂಬಿದ್ರು. ಆದ್ರೆ ಇಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಹಳ ಹೇಳ್ತಾರಲ್ಲ ಇವರೆಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲ ರೀ ಕಾಂಗ್ರೆಸ್ನವರು. ಜವಾಹರ್ಲಾಲ್ ನೆಹರು ಭಾರತದ ರತ್ನ ನಾನೇ ಅಂತ ತನಗ್ ತಾನೇ ಹಾಕೊಂಡ್ರು ಭಾರತ ರತ್ನ. ಯಾವನಾದ್ರೂ ಮಾಡ್ತಾನೇನ್ರಿ? ಇಂದಿರಾ ಗಾಂಧಿ ಭಾರತದ ರತ್ನ ನಾನೇ ಅಂತ ತನಗ್ ತಾನೇ ಹಾಕೊಂಡ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತಂದ್ರೆ ಕಾಂಗ್ರೆಸ್ ಅಲ್ಲದ ಒಂದು ಗೌರ್ಮೆಂಟ್, BP ಸಿಂಗರ ಗೌರ್ಮೆಂಟ್ ಬರಬೇಕಾಯ್ತು. ಆಗ ಬಾಬಾ ಸಾಹೇಬ್ರಿಗೆ ಸಿಕ್ತು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಒಂದ್ ಹೆಜ್ಜೆ ಮುಂದೆ ಹೋದ್ರು. ಬಾಬಾ ಸಾಹೇಬರ ಹೆಸರಿನಲ್ಲಿ ಪಂಚತೀರ್ಥ ಡೆವಲಪ್ ಮಾಡಿದ್ರು. ಮೊದಲನೇದು ಮಧ್ಯಪ್ರದೇಶದ ಮಹು, ಬಾಬಾ ಸಾಹೇಬರ ಜನ್ಮಭೂಮಿ, ಭೀಮ ಜನ್ಮಭೂಮಿ.
ಆ ಕಡೆ ಲಂಡನ್ ನಲ್ಲಿ ಬಾಬಾ ಸಾಹೇಬರು ಓದ್ತಿದ್ದಂತ ಜಾಗವನ್ನ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮತ್ತು ದೇವೇಂದ್ರ ಫಡ್ನವೀಸರ ಮಹಾರಾಷ್ಟ್ರ ಸರ್ಕಾರ ಲಂಡನ್ನಿನ ಜಾಗವನ್ನ ಕೊಂಡುಕೊಳ್ತು, ಅದನ್ನು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡ್ತು. ಅದು ಮಹಾರಾಷ್ಟ್ರದ ನಾಗಪುರದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡ ಜಾಗವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡ್ತು. ಅವರು ತೀರಿಕೊಂಡಂತ ಜಾಗ ಡೆಲ್ಲಿಯ ಅಲಿಪುರ್ ರೋಡ್ ನಲ್ಲಿ ಮಹಾ ನಿರ್ವಾಣ ಭೂಮಿ ಅಂತ ಮಾಡಿದ್ರು. ಮತ್ತು ಕೊನೆಯಲ್ಲಿ ಚೈತ್ಯ ಭೂಮಿ ಮುಂಬೈನ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡಿ ಪಂಚತೀರ್ಥವನ್ನ ಬಾಬಾ ಸಾಹೇಬರಿಗೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿ. ಮಿತ್ರ, ನರೇಂದ್ರ ಮೋದಿ ಇಷ್ಟೇ ಮಾಡಲಿಲ್ಲ, ತುಂಬಾ ಜನರಿಗೆ ಇವರು ಮೋಸ ಮಾಡಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಅಷ್ಟೇ. ಆದ್ರೆ ಸತ್ಯ ಏನು ಗೊತ್ತೇನು? ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಮೊದಲು ರಾಷ್ಟ್ರಪತಿ ಆಗಿದ್ದು ಯಾರು ಗೊತ್ತಾ? ನಾನು ಯಾವತ್ತೂ ಜಾತಿಯ ಮಾತನಾಡಲ್ಲ ರೀ, ಆದ್ರೆ ಇವತ್ತು ಮಾತ್ರ ಜಾತಿನ ಹೇಳಲೇಬೇಕು ಅಂತಾದ್ರೆ ದಲಿತ ಕುಟುಂಬಕ್ಕೆ ಸೇರಿದಂತ ರಾಮನಾಥ್ ಕೋವಿಂದರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿ ಇಡೀ ದೇಶದ ಜನ ತಲೆಬಾಗುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ್ದು. ಇವತ್ತಾದ್ರೂ ಯಾರು ರಾಷ್ಟ್ರಪತಿ? ದ್ರೌಪದಿ ಮುರ್ಮು ಅವರು. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ರು. ಟ್ರೈಬಲ್ ಹೆಣ್ಮಗಳು ಅದರಲ್ಲೂ. ಆ ಟ್ರೈಬಲ್ ಹೆಣ್ಣು ಮಗಳು, ಪ್ರತಿಭಾವಂತ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಆಕೆಯಲ್ಲಿ ಕೂರಿಸಿ ಇಡೀ ದೇಶದ ಜನ ಆ ಟ್ರೈಬಲ್ ಹೆಣ್ಣು ಮಗಳಿಗೆ ನಮಸ್ಕಾರ ಮಾಡುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಇಷ್ಟೇ ಅಲ್ಲ ಮಿತ್ರರೇ, ನರೇಂದ್ರ ಮೋದಿ ಪ್ರಯಾಗದ ಕುಂಭಮೇಳಕ್ಕೆ ಹೋದ್ರು, ನದಿಯಲ್ಲಿ ಸ್ನಾನ ಮಾಡಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ಲಿಲ್ಲ. ಯಾರು ಕುಂಭಮೇಳವನ್ನ ಕ್ಲೀನ್ ಮಾಡ್ತಿದ್ರೋ ಅಂತ 5 ಜನ ಪೌರ ಕಾರ್ಮಿಕರನ್ನು ಕೂರಿಸಿ ಅವ್ರ ಕಾಲು ತೊಳೆದು ಕುಂಕುಮ ಹಚ್ಚಿ ಅದು ಹೂವ ಇಟ್ಟು ನಮಸ್ಕಾರ ಮಾಡಿ ನೀವು ಇಟ್ಟಿದ್ರಿಂದ ಕ್ಲೀನ್ ಆಗಿದೆ ಅಂತ ಪೌರ ಕಾರ್ಮಿಕರ ಪಾದ ತೊಳೆದ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ರಾಮ ಮಂದಿರಕ್ಕೆ ಹೋಗ್ತಾರೆ, ಯಾರಿಗೆ ಹೂ ಎರಚಿಸ್ತಾರೆ? ಆ ಕಟ್ಟಡ ಕಟ್ಟಿದ ಕಾರ್ಮಿಕರಿಗೆ ಹೂ ಎರಚಿಸ್ತಾರೆ. ನರೇಂದ್ರ ಮೋದಿ ಕಾಶಿ ಟೆಂಪಲ್ಗೆ ಹೋಗ್ತಾರೆ, ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದಂತ ಕಟ್ಟಡ ಕಾರ್ಮಿಕರಿಗೆ ಹೂ ಎರಚಿಸ್ತಾರೆ. ಇದೇ ನರೇಂದ್ರ ಮೋದಿ ಅವರು ಸಂಸತ್ನ ಕಟ್ಟಡ ಕಟ್ಟುವಾಗ ಮಧ್ಯರಾತ್ರಿ ಹೋಗಿ ಕಟ್ಟಡದ ಕೆಲಸ ಹೆಂಗಾಗಿದೆ ಅಂತ ನೋಡ್ತಾರಲ್ಲ, ವಾಪಸ್ ಬಂದು ಏನ್ ಹೇಳ್ತಾರೆ ಗೊತ್ತಾ? ಈ ವರ್ಷ ಜನವರಿ 26ಕ್ಕೆ ವಿಐಪಿಗಳು ಬೇರೆ ಯಾರೂ ಅಲ್ಲ, ಈ ಕಟ್ಟಡ ನಿರ್ಮಾಣ ಯಾರು ಮಾಡ್ತಿದ್ದಾರೋ ಅವರು ಮತ್ತು ಅವ್ರ ಫ್ಯಾಮಿಲಿಯವರಿಗೆ ಪಾಸ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಗೌರವದಿಂದ ಕರ್ಕೊಂಡು ಬರ್ತಾರೆ. ಮಿತ್ರ, ಸತ್ಯ ಏನು ಅಂತಂದ್ರೆ ಜನವರಿ 15 ಆಗಸ್ಟ್ 15ಕ್ಕೆ ವಿಐಪಿ ಪಾಸ್ ನನಗೆ ತಗೊಳಕ್ಕಾಗಲಿಲ್ಲ ಇನ್ನು. ಆದ್ರೆ ಕಟ್ಟಡ ಕಾರ್ಮಿಕರನ್ನ ನರೇಂದ್ರ ಮೋದಿ ಹುಡುಕಿ ಕರ್ಕೊಂಡು ಬಂದು ನೀವು ಕೂತ್ಕೊಳ್ಳಿ ವಿಐಪಿ ಆಗಿ ಅಂತಾರಲ್ಲ, ಈ ಯೋಜನೆ ಇನ್ಯಾರ ತಲೆಗೂ ಬರಲ್ಲ ರೀ ಮಿತ್ರರೇ. ಆ ಕಾರಣಕ್ಕೆ ನನ್ಗೆ ಅನ್ಸತ್ತೆ ಇಂಥ ಪ್ರಧಾನಿಯನ್ನ ಕಳ್ಕೊಳ್ಳುವಂತಿಲ್ಲ ಅಂತ. ನಂಗೆ ಬಹಳ ಬೇಸರ ಆಗೋದೇನು ಗೊತ್ತೇನು? ಒಂದು ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ದಕ್ಕೆ, ಒಂದು 2,000 ರೂಪಾಯಿ ನೋಟ್ ಕೊಟ್ಟಿದ್ದಕ್ಕೆ, ಈ ಥರದ್ದಕ್ಕೆ ನಾವು ಯಾರ್ಯಾರನ್ನೋ ಎಲೆಕ್ಟ್ ಮಾಡ್ಕೊಂಡು ಕೂತು ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇವತ್ತೇನಾಗಿದೆಯೋ ಅದೇ ಪರಿಸ್ಥಿತಿ ಆಗುತ್ತೆ. ಆ ಕಾರಣಕ್ಕೆ ನಾವು ಆತಂಕದಿಂದ ಬಂದಿರೋದು. ಬಸ್ ಟಿಕೆಟ್ ಫ್ರೀ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯನ ಆರಿಸಬಹುದಾಗಿರೋ ಜನ ಟ್ರೈನ್ ಟಿಕೆಟ್ ಫ್ರೀ ಕೊಟ್ಬಿಟ್ರೆ ರಾಹುಲ್ ಗಾಂಧಿನೂ ಒಪ್ಪಿಬಿಟ್ರೆ ಕತೆ ಏನಪ್ಪ ದೇಶದ್ದು ಅಂತ ಹೆದರಿಕೆಯಿಂದ ಓಡ್ ಬಂದು ನಿಮ್ಮ ಎದುರಿಗೆ ನಿಂತಿರೋದು. ಮಿತ್ರರೆ, ಅಂಥ ತಪ್ಪು ಈ ಹೊತ್ತಲ್ಲಿ ಮಾಡೋದು ಬೇಡ. ಈ ಬಾರಿ ನಾವು ಡಿಸೈಡ್ ಮಾಡೋಣ, ಮತ್ತೆ ಮೋದಿ ಮತ್ತೆ ಮತ್ತೆ ಮೋದಿ ಅಂತ. ನಾನು ಪುಟ್ಟ ಕತೆ ಹೇಳ್ತೀನಿ ನಿಮ್ಗೆ, ಬಹಳ ಸುಂದರವಾಗಿರುವಂತ ಕತೆ. ಒಬ್ಬ ಹುಡುಗ, ತರುಣ ಹುಡುಗ, 28, 30, 32 ಇರಬೇಕು. ಅವನ ಮನೆಗೆ ಬೆಂಕಿ ಬಿತ್ತು, ಅವನ ಆಸ್ತಿ ಪಾಸ್ತಿ ಕಳ್ಕೊಂಡ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟ. ಅಳುತ್ತಾ ಕೂತಿದ್ದ ಒಬ್ರೆ. ಯಾರೋ ಸ್ವಾಮಿಗಳು ಬಂದ್ರು ಆ ಕಡೆಯಿಂದ, ಇವನ್ ಕತೆ ಎಲ್ಲ ಕೇಳಿ ಹೇಳಿದ್ರು, ತಗೋ ನನ್ ಜೋಳಿಗೆ ನೀನೇ ಇಟ್ಕೋ, ನೀನ್ ಉಪಯೋಗಕ್ಕೆ ಬರುತ್ತೆ ಅಂತ ಹೋಗ್ಬಿಟ್ರು. ಜೋಳಿಗೆ ಇಟ್ಕೊಂಡ್ರೆ ಭಿಕ್ಷೆ ಬೇಡು ಅಂತ. ಇವನಿಗೆ ಬಹಳ ಕೋಪ ಬಂತು, ಏನು ಮಾತಾಡ್ಲಿಲ್ಲ. ಜೋಳಿಗೆ ಭಾರವಾಗಿರೋ ಜೋಳಿಗೆ ತಗೊಂಡು ಹೊರಟು ಬಿಟ್ಟ. ಒಂದ್ ನದಿ ತೀರದಲ್ಲಿ ಬಂದು ಕೂತ. ಆ ಜೋಳಿಗೆ ಒಳಗೆ ಕೈ ಹಾಕಿದ, ಕತ್ಲಾಗಿದ್ದರಿಂದ ಕಾಣ್ಲಿಲ್ಲ ಅವನಿಗೆ. ದೊಡ್ಡ ದೊಡ್ಡ ಕಲ್ಲಿತ್ತು. ಈ ಕಲ್ಲು ಎತ್ಕೊತ್ಕೊಂಡು ತಿರುಗಾಡ್ತಿದ್ದಾನಲ್ಲ ಅನ್ನೋ ಬೇಜಾರಿಗೆ ಒಂದೊಂದೇ ಕಲ್ಲನ್ನು ತೆಗೆದು ನದಿಗೆ ಎಚ್ಚಿದ. ರಾತ್ರಿ ಇಡೀ ಹೆಂಡತಿ ಮಕ್ಕಳು ಚಿಂತೆ ಮಾಡ್ತಾ. ಫೈನಲಿ ಬೆಳಗಿನ ಜಾವ ಮೊದಲ ಸೂರ್ಯನ ಕಿರಣ ಬರಬೇಕಾದ್ರೆ ಜೋಳಿಗೆಯಲ್ಲಿ ಕೊನೆ ಕಲ್ಲಿತ್ತು. ಆ ಕಲ್ಲನ್ನು ತೆಗೆದು ಎದ್ದೋಗ್ಬೇಕು ಅಂತ ಎಸೆಯಕ್ಕೆ ಅಂತ ಹೋದ. ಸೂರ್ಯನ ಕಿರಣ ಕಲ್ಲಿನ ಮೇಲೆ ಬಿತ್ತು. ಕಲ್ಲು ಹೊಳಿತಾ ಇದೆ. ಏನು ಅಂತ ಹತ್ರ ನೋಡಿದ್ಮೇಲೆ ಗೊತ್ತಾಯ್ತು, ಕಲ್ಲಲ್ಲ ವಜ್ರ ಅಂತ ಗೊತ್ತಾಯ್ತು. ಬಹಳ ಬೇಜಾರಾಗ್ಬಿಡ್ತು ಅವನಿಗೆ. ಅಯ್ಯಯ್ಯೋ, ರಾತ್ರಿ ಇಡೀ ವಜ್ರ ಬಿಸಾಕ್ಬಿಟ್ನಲ್ಲಪ್ಪ ಅಂತ ಅನ್ಕೊಂಡ. ಆದ್ರೆ ಬುದ್ಧಿವಂತ, ಇಷ್ಟು ವಜ್ರ ಹೋದ್ರೆ ಹೋಗ್ಲಿ, ಒಂದಾದ್ರೂ ವಜ್ರ ಉಳಿತಲ್ಲ ನನ್ನ ಹತ್ರ ಅಂತ ಇದರಿಂದ ಬದುಕು ಕಟ್ಕೊಳ್ತೀನಿ ಅಂತ ಎದ್ದೋದ. ಈ ಕತೆ ನಮಗೊಬ್ಬ ಸ್ವಾಮಿಗಳು ಹೇಳಿದ್ರು. ಅವ್ರು ಅಷ್ಟು ಹೇಳಿದ್ರು, ಆತ್ಮವಿಶ್ವಾಸ ಹೆಂಗಿತ್ತು ನೋಡು ಅಂತ. ಬಟ್ ನಂಗೆ ಕಥೆ ಬೇರೆ ಅರ್ಥ ಕೊಡ್ತು. ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸರಾಗಬೇಕಿತ್ತು. ಆ ವಜ್ರ ನದಿಗೆ ಬಿತ್ತು. ಕೊನೆ ಪಕ್ಷ ಸರ್ದಾರ್ ಪಟೇಲ್ರಾದ್ರೂ ಮೊದಲ ಪ್ರಧಾನಿ ಆಗಿದ್ದಿದ್ರೆ ಈ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ ರೀ. ದುರಂತ, ಆ ವಜ್ರ ಗಾಂಧೀಜಿ ತೆಗೆದು ನದಿಗೆ ಹಾಕ್ತಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ಚಿತ್ತಾಪುರಕ್ಕೆ ಭಾಷಣ ಮಾಡ್ಲಿಕ್ಕೆ ನಾನು ಬರೋ ಪ್ರಮೇಯವೇ ಇರಲಿಲ್ಲ. ಸ್ವಾಭಿಮಾನಿ ಭಾರತ ಅವತ್ತೇ ನಿರ್ಮಾಣ ಆಗಿರ್ತಿತ್ತು. ಆದರೆ ದುರಂತ, ಭಗವಂತ ತೆಗೆದು ನದಿಗೆ ಎಸ್ಬಿಟ್ಟ.
ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ವಜ್ರ ನಾನು ನೀವು ಸೇರಿ ನದಿಗೆ ಎಸೆದ್ಬಿಟ್ವಿ. ಈಗ ಬೆಳಗಾಗಿದೆ, ಸೂರ್ಯನ ಕಿರಣ ಬಂದಿದೆ, ಜೋಳಿಗೆಯಲ್ಲಿ ಕೊನೆ ವಜ್ರ ನರೇಂದ್ರ ಮೋದಿ ಅನ್ನುವಂಥ ವಜ್ರ ಬಾಕಿ ಇದೆ. ಈಗ ನನಗೆ ಪ್ರಾಮಾಣಿಕವಾಗಿ ಹೇಳಿ, ಈ ವಜ್ರವನ್ನು ನದಿಗೆ ಎಸಿಬೇಕೋ ಸುಂದರವಾದ ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಬೇಕು ಅಂತ ನೀವು ನನಗೆ ಹೇಳಬೇಕು ಅಂತ ನಿಮ್ಮ ಹತ್ರ ಕೇಳಲಿಕ್ಕೆ ಅಂತ ನಾನು ಬಂದು ನಿಂತಿರೋದು. ಮಿತ್ರರೇ, ಭಾರತ ಮಾತೆಗೆ ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾದಂಥ ಅಗತ್ಯ ಇದೆ. ಈ ಬಾರಿ ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡಬೇಡಿ. ನರೇಂದ್ರ ಮೋದಿ ಅವರಿಗೆ ಸೈಲೆಂಟಾಗಿ ವೋಟ್ ಮಾಡಿ. ನಿಮ್ಮ MP ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ, ಯಾರಾದರೂ ಆಗಿರಲಿ, ನಾನು ಯಾರ ಬಗ್ಗೆನೂ ಮಾತನಾಡಲ್ಲ, ನಾನು ಯಾರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. MP ಕ್ಯಾಂಡಿಡೇಟ್ ನೋಡೋದೇ ಇಲ್ಲ. ಈ ಬಾರಿ ಇದು MP ಎಲೆಕ್ಷನ್ ಅಲ್ಲ, ಸ್ವಲ್ಪ ಉಲ್ಟಾ ಮಾಡಿ ನೋಡಿ, PM ಎಲೆಕ್ಷನ್ ಅಂತ ಡಿಸೈಡ್ ಮಾಡೋಣ, PM ವೋಟ್ ಹಾಕ್ತೀವಿ ಅಂತ ನಿಶ್ಚಯ ಮಾಡೋಣ ಅಂತ ಕೇಳಲಿಕ್ಕೆ ಬಂದಿದ್ದೀನಿ. ನಂಗೆ ತುಂಬಾ ಜನ ನಮ್ಮ ಹುಡುಗರು ಕೇಳ್ತಾರೆ, ನಾನು ಯಾವತ್ತೂ ಯಾವುದೇ ಪಾರ್ಟಿಯ ಮುಂದೆ ಹೋಗಿ ಟಿಕೆಟ್ ಕೊಡಿ ಅಂತ ಕೈ ಚಾಚ್ಕೊಂಡು ನಿಂತಿಲ್ಲ, ನಾನು ಯಾರ ಹತ್ರನೂ ಹೋಗಿ ದುಡ್ಡು ಕೊಡಿ ಅಂತ ಕೈ ಚಾಚ್ಕೊಂಡು ನಿಂತಿಲ್ಲ. ನನಗೆ ಒಂದು ಹೆಮ್ಮೆ ಇದೆ, ಏನು ಅಂತಂದ್ರೆ ಭಗವಂತ ನನಗೆ ಗಂಟ್ಲು ಕೊಟ್ಟಿದ್ದಾನೆ, ನಾನು ಈ ಗಂಟಿನ ಮುಖ ಸಮಾಜಕ್ಕೆ ವಿಚಾರ ಮುಟ್ಟಿಸ್ತೀನಿ ಅಂತ. ಎಲ್ಲರೂ ನಮ್ಮ ಪಾಲಿನ ಕೆಲಸ ಮಾಡೋಣ. 10 ಜನಕ್ಕೆ ವಿಚಾರ ಮುಟ್ಟಿಸೋ ತಾಕತ್ತಿದ್ರೆ 10 ಜನಕ್ಕೆ ಮುಟ್ಟಿಸಿ, 5 ಜನಕ್ಕಾದ್ರೆ 5 ಜನ. ಏನೂ ಆಗಲ್ಲ ನನ್ನ ಹತ್ರ ಅಂದ್ರೆ ಎಲೆಕ್ಷನ್ ದಿನ ಸೈಲೆಂಟ್ ಆಗಿ ಹೋಗಿ ಮೋದಿ ಹೆಸರಲ್ಲಿ ಯಾರು ನಿಂತಿರ್ತಾರೋ EVM ಅಲ್ಲಿ ಅವ್ರಿಗೆ ಒಂದು ಪ್ರೆಸ್ ಮಾಡಿ ನನ್ನ ಕರ್ತವ್ಯ ನಾನು ಮಾಡಿದೀನಿ ಅಂತ ಹೇಳಿ, ಅದು ತುಂಬಾ ದೊಡ್ಡ ಕರ್ತವ್ಯ. ನಮ್ಮ ಹುಡುಗರು ಕೇಳ್ತಾರೆ, ಇದ್ರಿಂದ ನನಗೇನ್ ಲಾಭ, ನಮ್ಗೇನ್ ಲಾಭ ಸಿಗುತ್ತೆ ಅಂತ. ನಾನು ಹೇಳೋದೇನ್ ಗೊತ್ತಿಲ್ಲ, ನಮ್ಗೇನ್ ಲಾಭ ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಹೌದು, ಸತ್ತು ನರಕಕ್ಕೆ ಹೋಗ್ಬಿಟ್ರೆ ಚಿತ್ರಗುಪ್ತ ನಮ್ಮ ಫೈಲ್ ಓಪನ್ ಮಾಡಿ ಯಮನ್ ಹತ್ರ ಹೇಳ್ತಾನೆ, ಈ ಹುಡುಗರು ಕೆಟ್ಟವರಲ್ಲ, 2024ರಲ್ಲಿ ಮೋದಿ ಪ್ರಧಾನಿ ಮಾಡಬೇಕು ಅಂತ ಹುಚ್ಚಿರ ತರ ಓಡಾಡಿದ್ರು, ಜನ ವೋಟ್ ಮಾಡಲಿಲ್ಲ ಅಂದ್ರೆ ಇವ್ರು ತಪ್ಪಿಲ್ಲ, ಇವ್ರನ್ನ ಸ್ವರ್ಗಕ್ಕೆ ಕಳಿಸಬಹುದು ನೀನು ಅಂತ ನಮ್ಮ ಪರವಾಗಿ 100% ರೆಕಮೆಂಡ್ ಮಾಡ್ತಾನೆ ಅನ್ನುವಂತ ವಿಶ್ವಾಸ ನನಗಿದೆ ಅಂತ ನಾನು ತಮಾಷೆ ಮಾಡ್ತಿರ್ತೀನಿ. ಆದ್ರೆ ಸತ್ಯ ಮಿತ್ರರೇ, ನರೇಂದ್ರ ಮೋದಿ ನಾವೇನಾದ್ರೂ ಕಳ್ಕೊಂಡ್ರೆ, ನಾನು ಹೇಳೋ ಮಾತನ್ನು ಹೆಂಗ್ ಸ್ವೀಕಾರ ಮಾಡ್ತಿರೋ ಗೊತ್ತಿಲ್ಲ, ಬೇರೆಯವರಿಗೆ ಮುಖ ತೋರಿಸೋದಿರ್ಲಿ, ಕನ್ನಡಿಯಲ್ಲಿ ನಮಗೆ ನಾವೇ ಮುಖ ತೋರಿಸಿಕೊಳ್ಳುವ ಆ ಯೋಗ್ಯತೆಯನ್ನು ಕಳ್ಕೊಳ್ತೀವಿ ಅಂತ ನನ್ಗನ್ಸುತ್ತೆ. ಈ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡೋಣ. ಒಂದು ಪುಟ್ಟ ಕೆಲಸ ಹೇಳ್ತೀನಿ, ಮಾಡ್ಬೋದಾ? ಎಲ್ಲರೂ ನಿಮ್ಮ ಮೊಬೈಲ್ನ ತೆಕ್ಕೊಳ್ಳಿ ಜೇಬಿನಿಂದ. ಒಂದು ನಂಬರ್ ಹೇಳ್ತೀನಿ, ಈ ನಂಬರ್ ಕೊನೆ 4 ನಂಬರ್, ಇಂಟ್ರೆಸ್ಟಿಂಗ್ ನಂಬರ್ ನೋಡಿ, ಕೊನೆ 4 ನಂಬರ್ 2024 ಚುನಾವಣೆ 2024ರಲ್ಲಿ ಅಂತ. ಮಧ್ಯದ 3 ನಂಬರ್ ಏನ್ ಗೊತ್ತಾ? ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಬರಬೇಕಾಗಿರೋ ಸಂಖ್ಯೆ 328. 28 ಏನ್ ಗೊತ್ತಾ? ಕರ್ನಾಟಕದಲ್ಲಿ 28ಕ್ಕೆ 28 ಕೊಡಬೇಕು ಅಂತ. ಹಿಂಗಾಗಿ ನಮ್ಮ ನಿಶ್ಚಯ 9513282024. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕಳಿಸಿರೋ ಮೆಸೇಜ್ ನಿಮಗೆ ಬರಲ್ಲ. ನೀವು ನಮೋ ಬ್ರಿಗೇಡ್ ಚಿತ್ತಾಪುರ ಅಂತ ಮಾಡ್ಕೊಳ್ಳಿ, ಚಕ್ರವರ್ತಿ ಸೂಲಿಬೆಲೆ ಅಂತ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಅಂತನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಂಡು ಒಟ್ಟಲ್ಲಿ ಸೇವ್ ಮಾಡ್ಕೊಳ್ಳಿ. ಅದನ್ನ ಸೇವ್ ಮಾಡ್ಕೊಂಡ ತಕ್ಷಣ ನಿಮ್ ವಾಟ್ಸಪ್ ಇಂದ ಒಂದು ಮೆಸೇಜ್ ಈ ನಂಬರ್ಗೆ ಹಾಕ್ತೀವಿ, ನಿಮ್ಮ ಹೆಸರು ಮತ್ತು ಚಿತ್ತಾಪುರ ಅಂತ ಹಾಕಿ. ನಾಳೆ ನಾಡಿದ್ರಲ್ಲಿ ಅಥವಾ 2-3 ದಿನಗಳಲ್ಲಿ ನಮ್ಮ ಹುಡುಗರು ಅಷ್ಟನ್ನು ಸೇವ್ ಮಾಡ್ತಾರೆ. ಸೇವ್ ಮಾಡಿ ನಾನು ನಿಮ್ಗೆ ಏನೇನ್ ತೋರಿಸಿದ್ನೋ ಈ ತರ 1000 ಸ್ಲೈಡ್ಸ್ ನನ್ನ ಹತ್ರ ಇದೆ. ಅದು ನಿಮ್ ಪ್ರತಿದಿನ 2-3 ಕಳಿಸ್ಕೊಡ್ಲಾಗುತ್ತೆ. ನೀವು ನಿಮ್ ಗ್ರೂಪಿಗೆ ಅದನ್ನು ಹಂಚಿಕೊಳ್ಳಿ. ಮತ್ತು ಮೋದಿ ಬಗ್ಗೆ ಯಾರಾದರೂ ಸುಳ್ಳು ಹೇಳಿದ್ರೆ ಅದಕ್ಕೆ ತಕ್ಷಣ ಉತ್ತರವನ್ನ ಈ ಗ್ರೂಪಿನ ಮೂಲಕ ನಿಮ್ಗೆ ತಲುಪಿಸಲಾಗುತ್ತೆ. ನೀವು ಫೈಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ನಂಬರು. ದಯಮಾಡಿ ಈ ನಂಬರ್ನ ಸೇವ್ ಮಾಡಿಕೊಂಡು ನನಗೊಂದು ಮೆಸೇಜ್ ಕೊಡಿ. ಅದ್ರ ಜೊತೆಗೆ ನಾನು 3 ಪುಸ್ತಕ ತಗೊಂಡ್ಬಂದಿದ್ದೀನಿ. ಮೊದಲನೇ ಪುಸ್ತಕ ಇದು ಚಿನ್ನದ ರಸ್ತೆ ಅಂತ. ನನಗೆ ಕಾಂಗ್ರೆಸ್ಸಿಗೆ ಆಡ್ಕೊಳ್ತಿದ್ರು, ಚಿನ್ನದ ರಸ್ತೆ ಎಲ್ಲಿದೆ, ಚಿನ್ನದ ರಸ್ತೆ ಎಲ್ಲಿದೆ ಅಂತ. ನಾನೊಂದು 3 ಸ್ಲೈಡ್ ತೋರಿಸಿದೆ, ಅದರ 10 ಪಟ್ಟು ಹೆಚ್ಚು ಮಾಹಿತಿ ಈ ಪುಸ್ತಕದಲ್ಲಿದೆ. ಇನ್ನು ಎರಡನೇದು ನರೇಂದ್ರ ಮೋದಿ ಅವರ ಮೋದಿ ಫಾರಿನ್ ಟ್ರಿಪ್ ಅನ್ನುವಂತ ಪುಸ್ತಕ, ಅವರು ವಿದೇಶಕ್ಕೆ ಹೋಗಿ ಏನ್ ಮಾಡಿದ್ರು ಅನ್ನುವಂತ ವಿವರಗಳುಳ್ಳುವಂತ ಪುಸ್ತಕ ಇದು. ಮೂರನೇದು, ನಾನು ಇವತ್ತು ವಿಷಯ ಮುಟ್ಲೇ ಇಲ್ಲ, ಆರ್ಟಿಕಲ್ 370 ತಾಕತ್ತಿದ್ರೆ ತೆಗಿರುವಂತ ಕಾಂಗ್ರೆಸ್ಸಿಗೆ ಹೇಳ್ತಿದ್ರು. ನರೇಂದ್ರ ಮೋದಿ ಹೇಳಿದ್ರು ಒಂದು ದಿನ, ನಾಳೆಯಿಂದ ಆರ್ಟಿಕಲ್ 370 ಇರಲ್ಲ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ. ಏನು ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲ ಸರಿ ಹೋಯ್ತು. ಪರಿಣಾಮ ಏನಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅಲ್ಲಿಗೆ ಹೋಗಿ ಐಸ್ ಇದು ಬಾಲ್ ಮಾಡ್ಕೊಂಡು ಆಡ್ತಾರೆ. ಯಾಕೆಂದ್ರೆ 370 ಹೋಗಿದೆ, ಕಾಶ್ಮೀರ ಭಾರತದೊಂದಿಗೆ ಏಕರಸವಾಗಿದೆ ಅಂತ. ಹೆಂಗೆ 370 ತೆಗೆದ್ರು, ಹಿಂದೂ ಧರ್ಮಕ್ಕೆ ಏನ್ ಮಾಡಿದ್ರು ಅನ್ನೋಂತ ವಿವರ ಉಳ್ಳಂತ ಪುಸ್ತಕ ಇದು. ಎಲ್ಲ 55-60 ಪುಟಗಳ ಪುಸ್ತಕ, 30 ರೂಪಾಯಿಗೆ ಒಂದೊಂದು ಪುಸ್ತಕ. ಇಲ್ಲೊಂದು ಕ್ಯಾಲೆಂಡರ್ ಇದೆ. ಈ ಕ್ಯಾಲೆಂಡರ್ ಬರೀ ಕ್ಯಾಲೆಂಡರ್ ಅಲ್ಲ, ಸ್ಟಿಕ್ಕರ್ ಇದು, ಇಷ್ಟು ದೊಡ್ಡದ್ದು, ಮನೆಯಲ್ಲಿ ಗಮ್ ಮಾಡಬಹುದು. ಈ ಕ್ಯಾಲೆಂಡರ್ನ ವೈಶಿಷ್ಟ್ಯ ಜನವರಿಯಿಂದ ಡಿಸೆಂಬರ್ಗಲ್ಲ, ಸೆಪ್ಟೆಂಬರ್ನಿಂದ ಆಗಸ್ಟ್ಗೆ. ಸೆಪ್ಟೆಂಬರ್ ಅಲ್ಲಿ ಮೋದಿ ಹುಟ್ಟಿದ್ದು,
ಅಕ್ಟೋಬರ್ ಮೊದಲನೇ ಬಾರಿಗೆ ಸಿಎಂ ಆಗಿದ್ದು, ನವೆಂಬರ್ ಅಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು, ಡಿಸೆಂಬರ್ ನಲ್ಲಿ ಕಾಶಿ ಕಾರಿಡಾರ್ ನ ಮಾಡಿದ್ರು, ಜನವರಿಯಲ್ಲಿ ಸಿಎಎ ತಗೊಂಡ್ಬಂದ್ರು, ಫೆಬ್ರವರಿಯಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಮಾಡಿದ್ರು, ಮಾರ್ಚ್ ನಲ್ಲಿ ಮೊದಲನೇ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರು, ಏಪ್ರಿಲ್ ತಿಂಗಳಲ್ಲಿ 100% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು, ಮೇ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿ ಆದ್ರು. ನಮ್ಮ ಅಪೇಕ್ಷೆ ಇದೆ ಈ ಬಾರಿ ಮತ್ತೊಮ್ಮೆ ಮೇ 15ಕ್ಕೆ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಅವ್ರು ಅಂದ್ರು ಅಂದ್ರೆ ನಮ್ ಪ್ರಯತ್ನ ಸಾರ್ಥಕ ಅಂತ ಭಾವಿಸಿದ್ದೀವಿ. ಮಿತ್ರ, 10 ರೂಪಾಯಿ ಸ್ಟಿಕ್ಕರ್ ಇದು, ಒಂದ್ ತಗೊಳ್ಳಿ ಅಂತ ಹೇಳಲ್ಲ ನಾನು, ಒಂದ್ 3-4 ತಗೊಳ್ಳಿ, ಅಕ್ಕಪಕ್ಕದ ಮನೆಯವ್ರನ್ನು ಕನ್ವಿನ್ಸ್ ಮಾಡಿ ಹಾಕಿ. ಯಾಕೆಂದ್ರೆ ಕಾಂಗ್ರೆಸ್ ಅವ್ರು ಓಟ್ ಕೇಳಲಿಕ್ಕೆ ಅಂತ ಗೇಟ್ ಅಲ್ಲಿ ನಿಲ್ತಾರಲ್ಲ, ದೂರದಿಂದನೇ ಈ ಮನೆ ಕನ್ವರ್ಟ್ ಆಗಿದೆ, ಇನ್ನು ಕೇಳಿ ಉಪಯೋಗ ಇಲ್ಲ ಅಂತ ವಾಪಸ್ ಹೋಗುವಂತೆ ಮಾಡಬೇಕು ಅಂತ ನಮ್ ಸಂಕಲ್ಪ ಇದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಪುಸ್ತಕ ಮಾರಾಟ ಮಾಡ್ಲಿಕ್ಕೆ ನಾನು ಬಂದಿರೋನಲ್ಲ. ನೀನ್ ಯಾರು ತಗೊಳ್ಳಲ್ಲ ಅಂದ್ರೂ ನನ್ಗೇನು ಟೆನ್ಷನ್ ಇಲ್ಲ, ಬೇಜಾರು ಇಲ್ಲ, ಅದರಿಂದ ದುಡ್ಡು ಮಾಡಬೇಕಾದ್ರೆ ನಮ್ಗೇನು ಇಲ್ಲ. ಹೀಗಾಗಿ ಅಷ್ಟು ಕಡಿಮೆ ಬೆಲೆಗೆ ಆ ಪುಸ್ತಕಗಳನ್ನ ಕ್ಯಾಲೆಂಡರ್ನ ಇಟ್ಟಿರೋದು. ಆದ್ರೆ ನೀವೇನಾದ್ರೂ ಮಾಡಬೇಕು ಅಂತಿದ್ರೆ ಒಂದೇ ಒಂದು, ಈ ನಾಡಿನಿಂದ ಕಾಂಗ್ರೆಸ್ ಮುಕ್ತ ಭಾರತವನ್ನ, ರಾಷ್ಟ್ರದ್ರೋಹಿಗಳ ಮುಕ್ತ ಭಾರತವನ್ನ, ಪಾಕಿಸ್ತಾನ ಪರವಾಗಿರುವಂತಹ ಇಂಥವರ ಮುಕ್ತವಾಗಿರುವಂತಹ ಭಾರತವನ್ನ ನಾವು ನಿರ್ಮಾಣ ಮಾಡಲಿಕ್ಕೋಸ್ಕರ ಕಟಿಬದ್ಧರಾಗಿರಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತಾ ಇನ್ನೊಂದು ಅವಧಿಯನ್ನು ಮೋದಿಗೆ ಕೊಡೋಣ. ಯಾಕೆಂದ್ರೆ 2029ರಲ್ಲಿ ನಾನು ನರೇಂದ್ರ ಮೋದಿ ಅವರ ಹೆಸರು ನಮೋ ಬ್ರಿಗೇಡ್ ಮಾಡ್ಕೊಂಡು ಬರಲ್ಲ. ಆದ್ರೆ ಆಗ ನಮ್ಮ ಪ್ರಧಾನಿ ಕ್ಯಾಂಡಿಡೇಟು ಯೋಗಿ ಆದಿತ್ಯನಾಥ್ ಆಗಿರ್ತಾರೆ. ಯೋಗಿ ಆದಿತ್ಯನಾಥರನ್ನ ಪ್ರಧಾನಿ ಮಾಡಬೇಕು ಅಂದ್ರೆ ಈಗ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋದನ್ನ ಮರೆಯದೆ ನಾವು ಅವರಿಗೆ ವೋಟ್ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಮಿತ್ರ, ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚ ಕಂಠದಲ್ಲಿ 2 ಕೈಗಳನ್ನ ಗಾಳಿಗೆ ಬೀಸಿ ಕಂಠ ಬಿರಿಯುವಂತೆ ನನ್ನ ಜೊತೆ ಘೋಷಣೆ ಕೊಡಿ. ಭಾರತ್ ಮಾತಾ ಕೀ, ಭಾರತ್